ನೋಡಿ ಫ್ರೆಂಡ್, ಹಬ್ಬಕ್ಕೆ ಕರೆಯೋಣ ಅಂತ ಬಂದರೆ ಅಕ್ಕ ಬರ್ತಾ ಇಲ್ಲ. ಸೌರ ಕಲೆಕ್ಷನ್ ಪ್ಯಾಕಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾಕೆ ಬಾಬಾ ಈ ರೇಂಜಿಗೆ ಓಡೋಗ್ಬಿಟ್ರಿ ಅಕ್ಕ? ಇನ್ನೂ ಎಷ್ಟೊತ್ತು? ನಮ್ಮಕ್ಕ ಓಡ್ತಾಳೆ ಅಂತ ಕಾದು ಸಾಕಾಗಿ ಅವಳಂತೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವಳು ಬೈಕ್ನು ಹೊತ್ಕೊಂಡು ಒಂದು ಸಣ್ಣ ಪುಟ್ಟ ಹಬ್ಬದ ಶಾಪಿಂಗ್ಗಳು ಉಳಿದಿತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬೋಣ ಅಂತ ತಿಂದು ಕರ್ಕೊಂಡು ಓಡ್ಬಿಟ್ಟೆ. ಅವಳು ಕಾಯ್ಕೊಂಡು ಕೂತ್ಕೊಂಡ್ರೆ ಒಂದು ಏನು ಕೆಲಸಗಳು ಆಗೋಲ್ಲ. ಸೊ ಅವಳು ರೆಡಿ ಆಗೋಷ್ಟೊತ್ತಿಗೆ ನಾನು ಅವಳ ಬೈಕಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಬಿಟ್ಕೊಳ್ಳೋಣ ಅಂತ ಹೊರಟೆ. ₹50 ₹30 ಅಲ್ಲಿಂದ ಫಸ್ಟ್ ಹೂವು ತೊಗೊಳ್ಳೋಣ ಅಂತ ಬಂದೆ. ಅವ್ರು ನೋಡಿದ್ರೆ ₹50 ಮಾರು ಅಂತ ಇದ್ದಾರೆ. ನಮ್ಮಮ್ಮ ಹೇಳಿದ್ದು ನೋಡಿದ್ರೆ ಮನೆ ಹತ್ರ ಮಾರಕ್ಕೆ ಬಂದಿದ್ರು ಕಣೋ, ₹20 ಮಾರು ₹20 ಮಾರು ಅಂತ ಹೇಳಿ ಕಳಿಸಿದ್ರು. ಈ ಅಣ್ಣ ನೋಡಿದ್ರೆ ₹50 ಮಾರು ಅಂದರು. 3 ಮಾರು ತಗೋತಾ ಇರ್ಬೇಕಿರೋನು 2 ಮಾರು ತಗೊಂಡು ಹೊರಟೆ ಆತಗೆ. ಚೆನ್ನಾಗಿರತ್ತೆ ತಗೋ, ದದ್ದಾಗಿರುತ್ತ ಬಿಡ. ಸಾಕು. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಇಲ್ಲಿ ಪೂಜೆ ಸಾಮಾನು, ದೀಪ, ಬಳೆ ಬಿಚ್ಚೋಲೆ, ಇನ್ನು ಎಡೆ ಸಾಮಾನುಗಳಿಗೆ ಏನೇನು ಬೇಕು ಸಣ್ಣ ಪುಟ್ಟ ಎಲ್ಲ ತೊಗೊಳ್ಳೋಣ ಅಂತ ಈ ಅಂಗಡಿಗೆ ಬಂದ್ವಿ. ಆದಷ್ಟು ಬೇಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ಬಿಡೋಣ ಅನ್ನೋ ಆ ಥರದಲ್ಲಿ ನಾನು ಬೇರೆ ಇದ್ದೆ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇದ್ದ ಬೇಕ್ರಿ ಕಡೆ ಬಂದ್ವಿ. ಬೇಕ್ರಿಗೆ ಏನಕ್ಕಪ್ಪ ಅಂದರೆ ಮಾಮೂಲಿ ಎಡೆಗೋಸ್ಕರ ಸ್ವೀಟು ಕೂಡ ಇಡ್ತೀವಲ್ಲ, ಸೊ ಸ್ವೀಟ್ ತೊಗೊಳ್ಳೋಣ ಅಂತ ಬಂದು ಅಲ್ಲಿ ಒಂದು 2 ಥರ ಸ್ವೀಟ್ನ ತೊಗೊಂಡೆ. ಅದು ಮತ್ತೆ ಚಂಪಕಾಲಿ ಮಿಕ್ಸ್ ಮಾಡಿಸ್ಬಿಡು 1/4 kg ಮಾಡಿಸು. ಹಾಂ, ನಮ್ಮ ಚಿಂಟುನ ಕಂಪ್ನಿಗಿರಲಿ ಅಂತ ಕರ್ಕೊಂಡೋದ್ರೆ ಅವ್ಳು ಕರ್ಕೊಂಡೋಗಿದ್ದ ತಪ್ಪಿಗೆ ಅದು ಕೊಡಿಸು ಇದು ಕೊಡಿಸು ಅಂತ ಟ್ಯಾಕ್ಸ್ ಬೇರೆ ಆಗ್ತಾ ಇದ್ಲು. ಹಾಗೆ ಅಲ್ಲೇ ಚಕ್ಲಿ, ಕೋಡ್ಬಳೆ, ನಿಪ್ಪಿಟ್ಟು ಮತ್ತು ಕಜ್ಜಾಯ ಎಲ್ಲ ಅಲ್ಲೇ ಸಿಗ್ತಿದ್ರ ಕಾರಣ ನಾನೆಲ್ಲ ಅಲ್ಲೇ ತೊಗೊಂಡೆ. ಮೊದಲೇನಪ್ಪ ಅಂದರೆ ಎಲ್ಲ ಮನೇಲಿ ಮಾಡ್ತಾಯಿದ್ರು. ಇತ್ತೀಚೆಗೆ ತುಂಬ ಕಷ್ಟ ಆಗುತ್ತೆ, ಅಮ್ಮ ಬೇರೆ ಒಬ್ಬರೇ ಇರ್ತಾರೆ, ಎಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ಹೊರಗಡೆನೇ ತೊಗೊಂಡೋಗ್ಬಿಡ್ತೀನಿ. ವಡೆ ಮಾತ್ರ ಅಮ್ಮ ಮಾಡ್ತಾಯಿದ್ದಾರೆ. ಇಷ್ಟ ಅಲ್ವಾ? ಕೊನೆಗೆ ನಾವು ತೊಗೊಂಡಿದ್ದ ಸಾಮಾನೆಲ್ಲ ತೊಗೊಬಂದು ಕಾರ್ಗೆ ಲೋಡ್ ಮಾಡಿದ್ವಿ. ಸೊ ಈಗ ಅಕ್ಕನ ಮನೆಯಿಂದ ಹೊರಡಬೇಕು. ಅಕ್ಕನ್ನು ಕರ್ಕೊಂಡು ಅಕ್ಕ ಅವ್ರು ಬರ್ತಾ ಇದ್ದಾರೆ. ಕೆಂಪೇಗೌಡ ಸರ್ಕಲ್ ಮುಗಿದೋಯ್ತಾ? ಕೆಂಪೇಗೌಡ ಸರ್ಕಲ್ ಮುಗಿತಲ್ಲ. ನೆಕ್ಸ್ಟ್ ಅಲ್ಲಿಂದ ಚಿಂಟು, ಸೌಮ್ಯಕ್ಕ, ನಾನು 3 ಜನನು ನಮ್ಮ ಮನೆ ಕಡೆ ಹೊರಟ್ವಿ.
ತಮ್ಮನೇಲಿ ನೋಡಿ ಕೆಲವರು ಬಾರ್ ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ, ಏನಿದು ಅಂತ ಅಂದ್ಕೊಂಡಿರ್ತೀರ. ಎಸ್, ಎಡೆ ಎಡೆಕ್ಕೋಸ್ಕರ ಡ್ರಿಂಕ್ಸ್ ಕೂಡ ಇಡ್ತೀವಲ್ಲ, ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಬಾರಿಗೆ ಬಂದಿದ್ದೆ. ಫೈನಲಿ ಅದನ್ನು ತೊಗೊಂಡು ಇನ್ನೇನೀಗ ಓಡ್ತಾ ಇದ್ದೀನಿ ಅಲ್ಲಿಂದ. ಕೊನೆಗೆ ತಂದಿದ್ದ ಸಾಮಾನೆಲ್ಲ ಮನೆಗೆ ತಗೊಬಂದು ಅನ್ಲೋಡ್ ಮಾಡಿದೆ. ಎಲ್ಲ ಅರ್ಧ ಜವಾಬ್ದಾರಿ ಮುಗ್ದಂಗೆ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗಾಗಲೇ ಮಾರ್ನಿಂಗ್ 5:15 ಆಗಿದೆ. ಇವತ್ತು ಬೇಗನೆ ಎದ್ದಿದ್ದೀನಿ. ಇಲ್ಲಿ ಅಮ್ಮ ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಎದ್ರಿ? 3 ಗಂಟೆಗೆ. ನೋಡಿ, ಅಮ್ಮ ಬೆಳಗ್ಗೆ 3 ಗಂಟೆಗೆ ಎದ್ದು ಇವತ್ತು ಹಬ್ಬ ಇದೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ ಪೂಜೆಗೆ. ನಾನು ಇಷ್ಟು ಬೇಗ ಯಾಕೆ ಎದ್ದಿದ್ದೀನಿ ಅಂದರೆ, ನಾನು ಈಗ ಮಟನ್ ತರಲಿಕ್ಕೆ KR ನಗರ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷ ನಾನು KR ನಗರಕ್ಕೆ ಹೋಗ್ಬಿಟ್ಟು ಮಟನ್ ತಂದ್ಬಿಡೋದು ಊರಿಗೆ. ಇನ್ನು ತುಂಬ ಕತ್ಲೇನೇ ಇದೆ. ನೆಕ್ಸ್ಟ್ ಅಲ್ಲಿಂದ ದೊಡ್ಡಪ್ಪ ಅವ್ರ ಮನೆಗೆ ಬಂದೆ. ಅಲ್ಲಿ ನಮ್ಮ ಅಣ್ಣನ ಕರ್ಕೊಂಡು ಊರಿಗೆ ಹೋಗೋಣ ಅಂತ ನಾನು ಬಂದು, ಅಣ್ಣ ಲೇಟಾಗಿದೆ ನಡಿ ಹೋಗೋಣ ಅಂತ ಬಂದು ಕರೆದೆ. ಅಣ್ಣ ಇರಪ್ಪ, ನಮ್ಮದು ಸ್ವಲ್ಪ ಕೆಲಸಗಳಿದೆ ಅಂದ್ಬಿಟ್ಟು, ಓಕೆ. ಅವನು ಸ್ವಲ್ಪ ಹಾಲೆಲ್ಲ ಕರೆದು ಡೈರಿಗೆ ಹಾಕಬೇಕಿತ್ತು, ಸೊ ಅವನಿಗೋಸ್ಕರ ಹಾಗೆ ವೆಯ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಹಾಲೆಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿ, ಹಾಲೆಲ್ಲ ಕರೆದಾದ್ಮೇಲೆ ಅದನ್ನು ಅಲ್ಲೇ ಪಕ್ಕದಲ್ಲಿ ಡೈರಿ ಇದೆ, ಅಲ್ಲಿಗೆ ಡೈರಿಗೆ ಹಾಕ್ಬಿಟ್ಟು ಅಲ್ಲಿಂದ ನಾವಿಬ್ಬರು ಓಡ್ತೀವಿ ಊರಿಗೆ. ರಜಾ ಇತ್ತು ಎಲ್ಲಿ, ಬಟ್ ಬೇರೆ ಕೆಲಸ ಇತ್ತು ಅಂತ ಇದಾಗೋಯ್ತು ಅಲ್ಲೇ ಲೇಟ್. ನಾನು ನಮ್ಮ ದೊಡ್ಡಮ್ಮನ ಹಬ್ಬಕ್ಕೆ ಬಾ ದೊಡ್ಡಮ್ಮ ಅಂತ ಕರೆದೆ. ನಮ್ಮ ದೊಡ್ಡಮ್ಮ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಕಣಪ್ಪ, ನೀನು ನಾನು ಕರೆದ ತಕ್ಷಣ ಬಂದ್ಬಿಟ್ಟಿದ್ದಲ್ಲ, ರಜಾ ಇದ್ರೂ ಬಂದಿಲ್ಲ ಅಂದ್ಬಿಟ್ಟು. ನನಗೂ ಹೋಗೋಕ್ಕಾಗಿರಲಿಲ್ಲ. ಸೊ ನನಗೆ ಯಾಕೋ ನನ್ನ ಬುಡಕ್ಕೆ ಬಂತು ಅಂದ್ಬಿಟ್ಟು ಟಾಪಿಕ್ ಚೇಂಜ್ ಮಾಡೋಣ ಅಂತ ಸೈಡಿಗೆ ಬಂದ್ಬಿಟ್ಟೆ. ಆಮೇಲೆ ನಮ್ಮ ಮಾವ ಅವ್ರದ್ದು 2 ಮರಿ ಇತ್ತು. ಅದರಲ್ಲಿ ಒಂದು ಮರಿನ ಇವತ್ತು ಕಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಇದು ಎದ್ರಲ್ಲಿ ಕಾಣ್ತಿದೆಯಲ್ಲ, ಅದು ಈ ಮರಿ ಅಲ್ಲ, ಅದರ ಪಕ್ಕದಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಿದೆಯಲ್ಲ, ಆ ಮರಿನ ಆ್ಯಕ್ಚುಲಿ ಇವತ್ತು ಕಟ್ ಮಾಡ್ತಿರೋದು. ಅದನ್ನು ಕಟ್ ಮಾಡಬೇಕಾದ್ರೆ ಒಂಥರ ಈ ಥರನೂ ಅದಕ್ಕೆ ಹಿಂಸೆ ಕೊಟ್ಕೊಂಡು ನಾವೆಲ್ಲ ಇದು ಹಬ್ಬ ಮಾಡಿಕೊಂಡು ತಿನ್ನಬೇಕಾ ಅಂತ ಅನಿಸುತ್ತೆ. ಬಟ್ ಅದು ಆ ಕ್ಷಣಕ್ಕೆ ಮಾತ್ರ. ಆದಮೇಲೆ ತಿನ್ನೋ ಟೈಮಲ್ಲಿ ಅದು ಯಾವುದು ನೆನಪಾಗಲ್ಲ ಮನುಷ್ಯನಿಗೆ. ನಿಜ ಅಲ್ವಾ? ನೆಕ್ಸ್ಟ್ ಎಲ್ಲ ಕಟ್ಟೆಲ್ಲ ಆದಮೇಲೆ ಅಲ್ಲಿಂದ ಹೊರಟೆ. ಆಗಲೇ ಟೈಮ್ ಆಗಿಬಿಟ್ಟಿತ್ತು ತುಂಬ. ಅಲ್ಲಿಂದ ನಮ್ಮ ಅಕ್ಕ ಮತ್ತು ಅಮ್ಮ ಫೋನ್ ಮಾಡ್ತಿದ್ರು, ಹೊರಟೇನೋ ಅಂತ. ಸೊ ಹೊರಟ್ಬಿಟ್ಟೆ ನಾನು ಅಲ್ಲಿಂದ. ನಾನು ಬರೋಷ್ಟೊತ್ತಿಗೆ ಇವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಬಂದ ತಕ್ಷಣ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಅಕ್ಕ ಮತ್ತು ಅಮ್ಮ ಇಬ್ಬರು ಸೇರ್ಕೊಂಡು. ಆ್ಯಕ್ಚುಲಿ ಅಕ್ಕನಿಗೆ ಬೇರೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ. ಅವಳು ಪಾಪ ಅಷ್ಟು ಕಷ್ಟದಲ್ಲೇ ಎದ್ದು ಅಮ್ಮನಿಗೆ ಹೆಲ್ಪ್ ಮಾಡಬೇಕು ಅಂತ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ದಾಳೆ. ಯಾಕಕ್ಕ ಹಿಂಗೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟೆ? ಏನು ಮಾಡೋದು, ನನ್ನ ಮುಖ ಹುಷಾರಿಲ್ಲದೆ ಸಪ್ಪೆ ಆಗಿದೆ. ನನ್ನನ್ನು ಹಿಂಗೆ ಬೇರೆ ಫೋಕಸ್ ಮಾಡ್ತಾ ಇದೆಯಾ? ನಿನಗೆ ಹುಷಾರಿಲ್ಲ ಅಂದರೆ ನಮಗೆ ಮನೇಲೆ ಕಳೆ ಹೊಟ್ಟೋಯ್ತಲ್ಲಕ್ಕ, ಕಳೆನೇ ಕಮ್ಮಿ ಆಗ್ಬಿಡ್ತು. ಏನು ಧೈರ್ಯ ಕೊಡ್ದ ನನ್ನ ತಮ್ಮ, ಹಂಗೆ ಫಿದಾ ಆಗ್ಬಿಡ್ಬೇಕು ನಾನು. ನಿಜ ಕಣಕ್ಕ, ನಿಜ ಡೈಲಾಗಲ್ಲ. ಅಷ್ಟೊತ್ತಿಗೆ ಆಚೆ ಬಂದು ನೋಡ್ತೀನಿ, ವೆದರ್ ಫುಲ್ ಚೇಂಜ್ ಆಗಿಬಿಟ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಪ್ಪ ಇದು, ಒಳಗೆ ಹೋಗ್ಬೇಕಾದ್ರೆ ಬಿಸಿಲು ಬರ್ತಿತ್ತು, ಬರೋಷ್ಟೊತ್ತಿಗೆ ಮಳೆ ಬರ್ತಾಯಿತ್ತಲ್ಲ ಅಂತ ಅಂದ್ಕೊಂಡೆ. ಆದಮೇಲೆ ಎಡೆಗಿಡಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನೇ ಕೂತ್ಕೊಂಡೆ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಹೆಂಗಿರ್ತಾ ಇದ್ದೀನಿ. ಎಡಕ ಇಟ್ಟರದು ಬಿಡು 4
ಆಮೇಲೆ ನನ್ನ ತಮ್ಮ ಬೈಕೊಬಿಟ್ಟನು, ನಮ್ಮ ಅಕ್ಕ ನನ್ನ ವೀಡಿಯೋಗೆ ಮಾಡ್ದೇನಿ ಅವಳು ವೀಡಿಯೋಗೆ ಮಾಡ್ಕೊಬಿಟ್ಟು ಇರ್ತಾವೆ. ಭಯದಲ್ಲಿ ಮಾಡ್ಬೇಕು ನಾವೀಗ ಏನು ವೀಡಿಯೋ ಮಾಡಿದ್ರು. ಹಾಂ, ಎಲ್ಲ ರೆಡಿ ಮಾಡ್ತಾ ಮಾಡ್ತಾ ಅಕ್ಕನ ಸ್ವಲ್ಪ ಕಾಲೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗೆ ಸ್ವಲ್ಪ ಬೈಯೋಕ್ಕೂ ಸ್ಟಾರ್ಟ್ ಮಾಡಿದ್ಲು. ಅಯ್ಯೋ ಎಷ್ಟು ಲೇಟೋ ನೀನು, ಇಷ್ಟು ನಿಧಾನಕ್ಕೆ ಇಡ್ತೀಯಲ್ಲೋ ಅಂದ್ಬಿಟ್ಟು. ಅಕ್ಕ ನಾನು ನಿನ್ನಷ್ಟು ಫಾಸ್ಟಾಗಿ ನನ್ನ ಕೈ ಓಡಲ್ಲ ಕಣಕ್ಕ ಅಂತ ನಾನು ಅವಳು ಕಾಲು ಎಳ್ಕೊಂಡು ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ಎಲ್ಲ ರೆಡಿ ಮಾಡೋಕ್ಕೆ ಕೂತಿರೋದು. ಮುಂಚೆ ಎಲ್ಲ ನಮ್ಮ ಅಕ್ಕಂದಿರು ಇಲ್ಲ ಅಮ್ಮ ಇವರೇ ಇನಿಷಿಯೇಟ್ ತೊಗೊಂಡು ಮಾಡ್ತಿದ್ರು. ನಾನು ಅವ್ರ ಹತ್ರ ಹೇಳಿಸ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಯಾವ್ದನ್ನೂ ಇಟ್ಕೊಳಂಗಿಲ್ಲ ಅವ. ಇವು ಕರ್ಪೂರ ಇಟ್ಕೊಂಡ್ರೆ ಹಾಕಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನೇನೀಗ ಪೂಜೆ ಸ್ಟಾರ್ಟ್ ಮಾಡಬೇಕು. ದೀಪನೂ ಹಚ್ಚಾಗಿದೆ. ನಮ್ಮಮ್ಮ ಬೇಗ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳ್ತಾಯಿದ್ರು. ಇನ್ನೇನು ಇವಾಗ ಪೂಜೆ ಮಾಡೋಣ ಅಂತ ನಾನು ರೆಡಿ ಆಗ್ತಿದ್ದೆ. ಇವಾಗ ಪೂಜೆ ಮಾಡೋ ಟೈಮ್ ಬಂತು. ಏನಪ್ಪ ಅಂದರೆ ನಿಮಗೆಲ್ಲ ಈಗ ಅದೇ ಕೇಳಿರ್ತೀರ, ಏನು ಮಗನ್ನ ಮಾರಿ ಆದರೂ ಮಾರ್ಲಮಿ ಮಾಡು ಅಂತಲೂ ಹೇಳ್ತಾರಲ್ಲ. ಸೊ ನಮ್ಮ ಹಿರಿಕರೇ ಆಗಲಿ ಎಲ್ಲರೂ ಆಗಲಿ ಇದೊಂದು ಹಬ್ಬನ ತುಂಬ ಇಂಪಾರ್ಟೆಂಟಾಗಿ ಮಾಡ್ತಾರೆ. ಎಂಥ ಬಡವರೇ ಆಗಲಿ ಶ್ರೀಮಂತರೇ ಆಗಲಿ ಯಾರೂ ಈ ಹಬ್ಬನ ತಪ್ಪಿಸ್ಕೊಳ್ಳದೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಹೆಂಗಾಗಿದೆ ಅಂದರೆ ನಮಗೆ ಚಿಕ್ಕ ವಯಸ್ಸಿಂದನೂ ಈ ಹಬ್ಬದ ಬಗ್ಗೆ ಆ ಥರ ಭಾವನೆಗಳನ್ನ ತಂದಿದ್ದಾರೆ. ಅದನ್ನು ಹಾಗೇ ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಅನ್ನೋ ಒಂದು ಪದ್ಧತಿನ ಆಗಲಿಂದ ಅವರೇ ತಂದುಬಿಟ್ಟಿದ್ದಾರೆ. ನಾನು ಕೂಡ ಅಷ್ಟೇ ಭಕ್ತಿಯಿಂದ ಎಲ್ಲರನ್ನೂ ನೆನೆಸ್ಕೊಂಡು ಎಲ್ಲನೂ ಬೇಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಆ್ಯಕ್ಚುಲಿ ಈ ಥರ ಪೂಜೆ ಮಾಡಬೇಕಾದ್ರೆ ಪ್ರತಿ ವರ್ಷವೂ ಬ್ಯಾಕ್ಗ್ರೌಂಡಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಹಿಂಗೆ ಎಲ್ಲರನ್ನೂ ನೆನೆಸ್ಕೊ, ಎಲ್ಲರನ್ನೂ ಮಾಡು, ಯಾಕೆ ಕೇಳ್ಕೊ ಈಗ ಕೇಳ್ಕೊ ಅಂತ ನಮ್ಮಮ್ಮ ನಾನು ನೋಡಿದ್ದೀನಲ್ಲ ಪ್ರತಿ ವರ್ಷವೂ ಅವ್ರ ಹಿಂದೆಯಿಂದ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಹಿಂದೆಯಿಂದ ಬಂದು ನನಗಿದೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಇದು ಈಗಲೂ ಕೂಡ ಅವರಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ನನಗೆ. ಅದಾದಮೇಲೆ ಅಕ್ಕ ಅಮ್ಮ ಎಲ್ಲ ಪೂಜೆ ಮಾಡಿದ್ರು. ಎಲ್ಲ ಪೂಜೆ ಮುಗಿಸಿ ಎಲ್ಲ ಹೊರಡೆ ಹೋಗ್ಬೇಕಾಗಿತ್ತು. ಇವಾಗೆಲ್ಲ ಆಚೆ ಬಂದು ನಿಂತ್ಕೊಂಡ್ವಿ. ಈ ಮೂಲಕ ಈ ಹಬ್ಬನ ನಾನು ಮುಗಿಸ್ತಾ ಇದ್ದೀನಿ.